ಈಗ ಏನಪ್ಪಾ ಇವನು ಬಂದ ಅವ್ರ ಅರ್ಜುನ್ ತರ ಇವನು ಶರಣೆಯರೇ ಇದು ಯಾವ್ದು ಹೇಳಲ್ಲ. ಇವನೇನಿದ್ರು ಕನ್ನಡ ನಟರು ಮತ್ತೆ ನಮ್ಮ ರಾಜಕಾರಣಿಗಳು ಈ ಒಂದು ವೇದಿಕೆ ಬಂದಿದ್ರೆ ಅವ್ರು ಯಾವ ರೀತಿ ಮಾತಾಡ್ತಿದ್ರು ಅಂತ. ಮೊದಲಾಗಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ವೇದಿಕೆ ಬಂದಿದ್ರೆ ಅವ್ರು ಯಾವ ರೀತಿ ಮಾತಾಡ್ತಿದ್ರು ಅಂತ. ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವ ಚರ್ಮಳಿ ರೂಢ ಆಗ್ತದೆ ಗೊತ್ತಿಲ್ಲ ಕದಿದ್ದೆ. ಅಲ್ಲಪ್ಪ ಈ ಬರ್ಷಕರ ಜಾತ್ರೆ ಏನಿದಿಲ್ಲ ಈ ಎಲ್ಲರಿಗೂ ಬದ್ಧರಿಗೆ ಧನ್ಯವಾದಗಳು ಹೇಳ್ತಾ ಸರ್ ನೀವೇನಾದ್ರೂ ಒಂದು ಪುಟ್ಟ ಮಕ್ಕಳಿದ್ದಾರೆ ಅವ್ರಿಗೆ ಏನಾದ್ರೂ ಹೇಳ್ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆಯ್ತು ಜಬಾಯಿಸ್ಬಿಡೋಣ. ಎರತ್ತೀರಾ ಎರಡೊಂದು ಎರಡೆಂಟು ಲಾಕ್ಲೆ ಶಿವನಿಗೆ ಗೊತ್ತಾ? 2 ದಾಖಲೆ ಇಟ್ಟು ಮತ್ತೆ ಬೂರು ಡಾಕಲಕ್ಕು ಕಡ್ಡೆ ಹಾಕ್ಬೇಕ್ರಿ. ಎರತ್ತೀರಾ ಇವ್ರು ಹೋದ ತಕ್ಷಣ ಬಂದ್ರು ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರು ಬಂದಿದ್ರೆ ಅವ್ರು ಯಾವ ರೀತಿ ಮಾತಾಡ್ತಿದ್ರು ಅಂತೆ. ಮಾತಾಡಷ್ಟೇ ಮುಂದೊಂದ್ ಜನ ಮಾತಾಡಿದ್ರೆ ಎಲ್ಲ ಒಟ್ಟು ಬರ್ತೀನಿ. ಆದ್ರೆ ಶಂಕರ ಜಾತ್ರೆ ಅಂತಂದ್ರೆ ನಮ್ಮ ಜಾತ್ರೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಜೈ ಕರ್ನಾಟಕ ಮತ್ತೆ ನಮಸ್ಕಾರ. ಏನಂತೀರಾ? ಇವ್ರ ತಕ್ಷಣ ಬಂದ್ರು ನಮ್ಮ ಇತ್ತೀಚೆಗೆ ಕಬಾಲಿ ಅಂತಾನೆ ತಮಿಳಲ್ಲಿ ಫೇಮಸ್ ಆಗಿದೆ. ಆ ಕಬಾಲಿ ಅಂತ ಒಂದು ಡೈಲಾಗ್ ಇದೆ. ಆ ಡೈಲಾಗ್ ಅನ್ನ ನಮ್ಮ ರಜನಿಕಾಂತ್ ಅವ್ರು ಬಂದಿದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ರು ಅಂತ. ತವಳಪಡ್ತಲ ಮರ್ಮಚ್ಚಿಗಿಟ್ಟು ಮೀಸೆ ಮುರುಗಿಟ್ಟು ಲುಂಗಿ ಕಟ್ಟಿಗಿಟ್ಟು ನಂಬಿಯಾರು ಕಬಾಲಿ ಅಭಿ ಸೊನ್ನೆ ಉಡನೆ ಕುರಂಜೆ ಸೊಲ್ಲ ಜುಮಾ ಅಪ್ಪಡಿ ಒಂದಿನ ಪಾಣೆ ಅಂದ ಮಾದ್ರೆ ಕಬಾಲಿ ಚಡ ಕಬಾಲಿಡ. ಅದೇ ಈ ಡೈಲಾಗ್ ಅನ್ನ ನಮ್ಮ ರೆಬಲ್ ಸ್ಟಾರ್ ಅಂಬರೀಶ್ ಅವ್ರ ಕೈ ಕೊಟ್ಟಿದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ರು ಅಂತ. ಅಣ್ಣ ಅಂಬರೀಶ್ ಅಣ್ಣ ಈ ಕಬಾಲಿ ಡೈಲಾಗ್ ಹೇಳ್ಬಿಡಿ. ನೋಡ ಕಬಾಲಿಗೆ ಅಂದ್ರೆ ಕಬಾಳ್ಕೊಬಿಡ್ತಾನೆ ನನ್ನ ಮಗನೇ. ಅಣ್ಣ ಪ್ಲೀಸ್ ಅಣ್ಣ ಕಬಾಲಿ ಡೈಲಾಗ್ ನಮ್ಮ ಪುಟ್ಟ ಮಕ್ಕಳಿಗೆಲ್ಲ ಮತ್ತೆ ಜನರಿಗೆಲ್ಲ ಹೇಳ್ಬಿಡು. ನೋಡ ಆಯ್ತವಾ ಅದ್ ಯಾವ್ದು ಹೇಳ್ತೀನಿ ಅಣ್ಣ. ಅದೇ ರಜನಿಕಾಂತ್ ಅವ್ರು ಹೇಳಿದಾರಲ್ಲ ತಮಿಳಲ್ಲಿ, ಅದೇ ತಮಿಳು ಪಡ್ತಲು ಮರದ ಮುಚ್ಚಿಕಟ್ಟಿ ಮೀಸೆ ಮುಗಿಕಟ್ಟಿ. ನೋಡ ಮೊದ್ಲು ಡೈಲಾಗ್ ಹೇಳಕ್ಕ ನಾನು ಹೇಳ್ತೀನಿ ಕೇಳ. ನೋಡ ತಮಿಳು ಪಡ್ತಲು ಮರದ ಮುಚ್ಚಿಕಟ್ಟೆ ಮೀಸೆ ಮುರುಗಿ ಕಟ್ಟೆ ನಂಬ್ಯಾರ ಕಬಾಲಿ ಇದೆಲ್ಲ ಬರಲ್ಲಪ್ಪ ಕನ್ನಡದಾಗ ಹೇಳ್ತೀನಿ ಕೇಳ. ನೋಡು ಹಳೆ ಪಿಕ್ಚರ್ಲಿ ಒಂದ್ ಲಂಗೆ ಕಟ್ಕೊಂಡು ಏನಾಗಂತ ಬಂದಿರ್ತಲ್ಲ ಆ ಕಬಾಲಿ ಅಲ್ಲ ಇದು ಮಂಡ್ಯದ ಗಂಟ ವ್ಯವಸ್ಥೆ. ಅದೇ ಈ ಡೈಲಾಗ್ ಅನ್ನ ನಮ್ಮ ಹ್ಯಾಟ್ರಿಕ್ ಶಿವರಾಜ್ ಕುಮಾರ್ ಅಂತಾನೆ ಬಿರುದು ತಗೊಂಡಿರೋ ಆ ಶಿವರಾಜ್ ಕುಮಾರ್ ಅವ್ರು ಬಂದಿದ್ರೆ ಅವ್ರ ಯಾವ ರೀತಿ ಹೇಳ್ತಾ ಇದ್ರು ಅಂತ. ಈಗ ಶಿವರಾಜ್ ಕುಮಾರ್ ನಿಮ್ಮ ಕಡೆ ಮುಂದೆ ಅಫ್ಕೋರ್ಸ್ 100% ಅಪ್ಪಾಜಿ ಇರ್ತಾ ಇದ್ರು, ಕಬಾಲಿ ಇರ್ತಾ ಇದ್ರೆ, ತಮಿಳು ಪಡ್ತಿಲು ಬರಜ ಬಿಟ್ಟು ಕಟ್ಟಿ ಬೇಸ ಬಿಟ್ಟು ಹಾಕು ಮತ್ತೆ ಬರ್ತೀನಿ. ಓಕೆ ಇರೋ ತಕ್ಷಣ ಬಂದು ನಮ್ಮ ಹುಚ್ಚ ವೆಂಕಟ್ ಫೈರಿಂಗ್ ಸ್ಟಾರ್ ಅಂತಾನೆ ಬಿರುದು ತಗೊಂಡಿರ್ತಾರ ಹುಚ್ಚ ವೆಂಕಟ್ ಬಂದಿದೆ ಅಂತ. ಏನ್ ಹಂಗ ನೋಟ್ಟಿದ್ದೀರಾ? ಗೊತ್ತಾಯ್ತಾ ನಾನು ಯಾರು ಅಂತ? ಓಕೆನಾ? ನನ್ನ ಮಗನ್ ನಾನು ಯಾಕಣ ನಾನು ಎಕ್ಟ ಅಂಟಿರ್ಬೋದು, ಆದ್ರೆ ನಿಮ್ ತಂದೆ ತಾಯಿಗೆ ಅವ್ರ ಎಕ್ಟ ಕೊಡ್ಸಿದ್ದೀರಾ? ಓಕೆನಾ? ಯಾವ್ದಾವ್ದು ಡೈಲಾಗು ಬರ ಹೇಳ್ಬರ ಅಣ್ಣ. ತಮಿಳಲ್ಲಿದ್ದಾರೆ ಏಯ್ ಹೋಗೋ ಅತ್ತೆ ತಮಿಳ್ ಡೈಲಾಗ್ ಹೇಳಿದ್ರೆ ಕಪ್ಪದ್ದು ಬಿಡ್ತೀನಿ ಅಣ್ಣ ಪ್ಲೀಸ್ ಅಣ್ಣ ತಮಿಳ್. ಆಯ್ತು ಬರ ಯಾವ್ದು ಹೇಳೋದು ಅಣ್ಣ? ತಮಿಳಲ್ಲಿದೆ ಅಲ್ಲ ತಮಿಳ್ ಪಡ್ ತಮಿಳ್. ಓಕೆ ನಾನು ಹೇಳ್ತೀನಿ ಕೇಳು. ತಮಿಳ್ ಪಡ್ತೀರ ಮಡ್ಡ ಮುಚ್ಚಿ ಕಟ್ಟೆ ನನ್ ಮಗನ್ ನಾನು ಯಾಕಣ ಬರ್ತೀನಿ. ಇವ್ರು ಹೋದ ತಕ್ಷಣ ಬಂದ್ರು ನಮ್ಮ ಈಗ ತಾನೇ ಇಲ್ಲೇ ಹಿರೇಕೆರೂರಿಗೆ ಅದೇ ಫಂಕ್ಷನ್ಗೆ ಬಂದಿದ್ರು ನಮ್ಮ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಸರ್ ನೀವು ಇಲ್ಲಿ ಕಬಾಲಿ ಡೈಲಾಗ್ ಹೇಳಿ ಇಲ್ಲಿ ಎಲ್ಲ ಪ್ರೇಕ್ಷಕರು ಅಂತ ಹೇಳಿದ್ರೆ ಅವ್ರು ಯಾವ ರೀತಿ ಹೇಳ್ತಿದ್ರು? ಇವತ್ತು ವಿಶೇಷವಾಗಿ ಗಡ್ಡ ಗೋಜವಾಗಿ ಹೇಳ್ತಿದ್ರು, ಎಲ್ರಿಗೂ ₹1 ಕಲ್ಲ ಕೊಟ್ಟಿದ್ದೀರಿ. ಅರೆ ಏನ್ರಿ ಈ ವಿಶೇಷವಾಗಿ ಇದು ಪಂಚಗಿರಿ ಜಾತ್ರೆ ಏನದಲ್ರಿ ಇದು ಎಲ್ರಿಗೂ ಧನ್ಯವಾದಗಳು. ಅರೆ ನಾನು ಕನ್ನಡದಾಗ ಹೇಳ್ತಿದ್ರಿ ಎಲ್ರಿಗೂ ₹1 ಕಲ್ಲ ಕೊಟ್ಟಿದ್ದೀರಿ ಅಂತ ಹೇಳ್ತೀನಿ ಬರ್ತಿದ್ರಿ ಗಡಿತಿಗಿಲ್ಲ. ಇವ್ರು ಹೋದ ತಕ್ಷಣ ಬಂದ್ರು
ಅಲ್ಲೇ ಮಣ್ಣಿನ ಮಗ ಅಂತ ಬಿರು ತಗೊಂಡಿರುವ ದೇವೇಗೌಡ ಅವ್ರು ಬಂದ್ರು. ಅವ್ರು ಯಾವ ರೀತಿ ಹೇಳ್ತಿದ್ರ? ದೇವೇಗೌಡ ಸೌರೆ ನೀವೊಂದು ಡೈಲಾಗ್ ಹೇಳ್ಬಿಡಿ. ಏನ್ ಇದು? ಒಬ್ರು ಅನ್ನ ಕೊಟ್ಟಿದ್ದೀನಿ ಅಂತಾರೆ, ಸಾಂಬಾರ್ ಯಾರಿಗೆ ಕೊಡೋದು? ಏನ್ರಿ ಇದು? ವಿಶೇಷವಾಗಿ ಇದ್ರ ಬಗ್ಗೆ ಸಿಬಿಐ ತನಿಖೆ ಆಗಬೇಕು. ಇವರು ಹೋದ ತಕ್ಷಣ ಬಂದ್ರು ನಮ್ಮ BS ಯಡಿಯೂರಪ್ಪ ಅವ್ರು ಬಂದಿದ್ರೆ ಅವ್ರು ಯಾವ ರೀತಿ ಹೇಳ್ತಿದ್ರಂತೆ? ಎಲ್ಲ ಮಿತ್ರಗಳೇ ನಮಸ್ಕಾರ. ಯಡಿಯೂರಪ್ಪ ಇವತ್ತು ಸಂಬಂಧಿಗಲ್ಲ. ಯಡಿಯೂರಪ್ಪ ಯಾರಿಗೂ ಅಲ್ಲೇ ಮಾಡ್ದಲ್ಲ, ರಾಜಕೀಯ ಯಾರ್ಯಾರು ಸೈಡ್ ಹೇಳ್ಬಿಟ್ಟಾರೆ. ಅವ್ರು ತೆಗಿತಾ ಇವ್ರು ಬಾಯಿಗೆ ಹೇಳ್ಬಿಟ್ರೆ ಅವ್ರಿಗೆ ಒಬ್ರು ಅಲ್ಲೇ ಕೊಟ್ಟಿದ್ದೀರಿ ಹೇಳ್ತಾರೆ, ಒಬ್ರು ಸಮರ್ ಕೊಟ್ಟಿದ್ದಾರೆ ಹೇಳ್ತಾರೆ. ಹಾಗಾದ್ರೆ ಉಪ್ಪಿನಕಾಯಿ ಕೊಡಕ್ಕಾಗಲ್ಲ. ಎಲ್ಲ ಬಂಧುಗಳು ನಮಸ್ಕಾರ ಬರ್ತೀನಿ ಬರ್ತೀವಿ. ಇವರು ಹೋದ ತಕ್ಷಣ ಬಂದ್ರು ನಮ್ಮ ಕುಮಾರಸ್ವಾಮಿ ಅವ್ರು ಬಂದಿದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ರಂತೆ? ಸರ್ ಕುಮಾರಣ್ಣ ಪ್ರೇಕ್ಷಕರಿಗೆ ಏನಾರ ಹೇಳಿ. ನೋಡಿ ಏನು ಇವತ್ತು ಏನು ಈ ಸಂದರ್ಭದಲ್ಲಿ ನೋಡಿ ಬ್ರದರ್, ಉಮ್ಮತ್ತನ ಕಷ್ಟಪಡ್ತೀನಿ. ಏನು ಒಬ್ರು ಅನ್ನ ಕೊಟ್ಟಿದ್ದೀನಿ, ಒಬ್ರು ಸಾಂಬಾರ್ ಕೊಟ್ಟಿದ್ದೀನಿ ಅಂತಾರೆ. ಹಂಗಂತ ನಾವು ಪಲ್ಯ ಕೊಡಕ್ಕಾಗಲ್ಲ ಬ್ರದರ್, ಬರ್ತೇನೆ ಬ್ರದರ್. ಇವ್ರ ಹೋದ ತಕ್ಷಣನೇ ಅದು ಎಲ್ಲಿದ್ರೇನೋ ಬಂದ್ರು ನಮ್ಮ ವೀರೇಂದ್ರ ಗೋಪಾಲ್ ಅವ್ರು ಬಂದಿದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ರಂತೆ? ಶಿವನೇ ಶಂಭುಲಿಂಗ ಯಾವನಪ್ಪ ಅವನು ಕಬಲಿ ಅಂತ ಇಲ್ಲಿ ಕೂತ್ಕೊಂಡಿರೋನು, ಬರಲ್ಲ ಇಲ್ಲಿ ಯಾವ ಡೈಲಾಗ್ ಹೇಳಲ್ಲ ಅದು. ಅಣ್ಣ ಅದೇ ತಮಿಳ್. ಆಯ್ತು ಬಾರಪ್ಪ, ತಮಿಳಲ್ಲ ಇರ್ಲಿ ಕನ್ನಡದಾಗಿರ್ಲಿ ಹೇಳ್ತೀನಿ ಕೇಳಪ್ಪ. ತಮಿಳು ಪಡ್ತು ಮರದ ಮುಚ್ಚಿ ಕಟ್ಟಿ ಮೀಸಾಮರ್ಗಿ ಕಟ್ಟಿ ನಂಬಿ ಯಾರು ಇದ್ಯಾವ್ದು ಬೇಡಪ್ಪ. ನಮ್ ಡೈಲಾಗ್ ಇದ್ಯಾವ್ದು ಹೇಳ್ತೀನಿ. ಜಲ ಜಲ ಜಲದಾಕ್ಷಿ ಮಿನ ಮಿನ ಮೀನಾಕ್ಷಿ ಐತಲ ಕಡೆ ಬಾರಿ, ಇಲ್ಲಾಂದ್ರೆ ನೀ ಕರ್ಲಿಕ್ಕೆ ನಾನೇ ಬರ್ತೀನಿ. ಬರ್ರಿ ಅಕ್ಕ, ಬರ್ರಿ ತಂಗಿ, ಬರ್ರಿ ಮಗಳೇ. ಇವರು ಹೋದ ತಕ್ಷಣ ಬಂದ್ರು ನಮ್ಮ ರವಿಶಂಕರ್ ಅದೇ ಆರಂಭ ಅಂತಾನೆ ಗುರು ತಗೊಂಡಿರಲ್ಲ, ಅವ್ರು ಬಂದಿದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ರಂತೆ? ಏನ್ ಹಂಗ್ ನೋಡ್ತಿದ್ದೀರಾ? ಶಾಕ್ ಆಯ್ತಾ? ಆಗ್ಲೇಬೇಕು ಅಂತ ತಾನು ಈ ಜಾಗಕ್ಕೆ ಕರ್ಕೊಂಡ್ ಬಂದಿದ್ದು. ನಿಮ್ಗೆ ಪ್ರಮೋಷನ್ ಕೊಟ್ಟಿರೋದು ನಿನ್ ಡಿಪಾರ್ಟ್ಮೆಂಟ್, ಆದ್ರೆ ಮಾಗಡಿ ರೋಡ್ಗೆ ಪೋಸ್ಟಿಂಗ್ ಹಾಕ್ಸಿದ್ದು ನಾನು. ಇಂಡಿಯಾ ಮ್ಯಾಪ್ ನಲ್ಲಿರೋ ನಿನ್ನ ಡಿಸ್ಟಿಕ್ ಈಗ ಕರ್ನಾಟಕ ಮ್ಯಾಪ್ ನಲ್ಲಿರೋ ನಿನ್ನ ಊರಿಗೆ ಕರೆಸಿ ನನಗೆ ಹಾಕ್ಬಿಟ್ಟ. ಈಗೇನ್ ಮಾಡ್ತೀಯ? ಇದು ನನ್ನೂರು, ನನ್ನ ಏರಿಯಾ. ನಾನು ಬೆಂಗಳೂರಿನಲ್ಲಿ ಗುಡುಗಿದೆ ಅಂದ್ರೆ ಅಡಿಗೆ ಹೋಗುತ್ತೆ, ಕಾಯಿಯ ತಿತ್ತ ಅರ್ಥ ಅಂದ್ರೆ ರಿಯಲ್ ಎಸ್ಟೇಟ್ ಯಾಗ್ರ ಹೋಗುತ್ತೆ. ಇದು ಆರುಮುಗ ಕೊಟ್ಬೇಕ. ಇದೇನೋ ರವಿಶಂಕರ್ ಅವ್ರು ಬಂದಿದ್ರು. ಅರೆ ಅವ್ರಣ್ಣ ಸಾಯಿ ಕುಮಾರ್ ಬರ್ಲಿಕ್ಕೆ ಯಾವ ರೀತಿ ಇರುತ್ತೆ? ಅವರು ಸಾಯಿ ಕುಮಾರ್ ಬಂದಿದ್ರೆ ಅವ್ರು ಯಾವ ರೀತಿ ಹೇಳ್ತಾ ಇದ್ರಂತ? ಓಯ್ ಸ್ಟಾಪ್ ನೀನು ಲಂಚ ಕೊಡಕ್ಕೆ ದಾನವೀರ ಸೂರಕರ್ಣ ಜನ್ಮ ಕೊಟ್ಟ ತಂದೆನ ಹೇಳ್ಕೊಟ್ಟ ಮಾವನ. ಇಲ್ಲ ತಿಂಗಳ ಸ್ಯಾಲ್ರಿ ಕೊಡೋ ಸೆಂಟ್ರಲ್ ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್. ನಾನು ನಿನ್ನಂಗೆ ಲಂಚದಾಸಿಗೆ ಹಾಕಿರೋ ಪಕ್ಷ ಬದಲಿಸೋ ಕಾದಿನೂ ಅಲ್ಲ, ಮಂಚದಾಸಿ ಆಶೀರ್ವಾದ ಕಾವಿನೂ ಅಲ್ಲ. ಲಂಚ ಮಂಚ ಅನ್ನೋ ಲುಚ್ಛಗಳಿಗೆ ಇಂಚಿಂಚಲು ಹೊಡೆಯೋಕಾಕಿ ಖದರ್ ಕಾಕಿ. ಇವಾಗ ನಮ್ಮ ಬಾಲಣ್ಣ ಅವ್ರು ಬಂದಿದ್ರೆ ಅವ್ರ ಯಾವ ರೀತಿ ಹೇಳ್ತಾ ಇದ್ರಂತೆ ನಿಮ್ಮೆಲ್ಲ ನೋಡಿ? ಸುಬ್ಬರಪ್ಪ ಮಾತಾಡ್ಬೇಡ. ಯಾರಪ್ಪ ಇದು? ಯಾವ ಕಬಲಪ್ಪ ಅದು? ಅಣ್ಣ ಪ್ಲೀಸ್ ಬಾ, ಕಬಲಿ ಡೈಲಾಗ್ ಹೇಳ್ಬೇಕಿತ್ತು. ಕಬಲಿ ಅಂದ್ರೆ ಕಬಲ್ ಕೊಡ್ತೀನಿ, ಹೋಗೋ. ಧನ್ಯವಾದಗಳು. ಮತ್ತೆ ತದನಂತರ ಮತ್ತೆ ಹೇಳ್ತೀನಿ, ಮಿಮಿಕ್ರಿ ಬೇರೆ ಸ್ಕ್ರಿಪ್ಟ್ ಇಂದ ಬಂದೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು. ಶಿವಾನಂದ್ ಖರ್ಗೆ ಅವರು ಎಲ್ಲಿದ್ರು ಬರ್ಬೇಕು?